ತಾವೇ ಕುಂತ ಕಾಟ ಕರ್ಕೊಂಡು ಹೋಗ್ತಾರೆ. ಇದೇ ಬಸನಗೌಡ್ರ ಎತ್ತಾಳನ್ನ CM ಮಾಡಬೇಕು, ಹುಲಿ ಶಿವ ಅಂತಂದೇಳಿ ಅಂದಾರ ಕೂಡ ವಂಗಿತನ ಮಾಡ್ತಾರ, ಯಾರು ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಜಬ್ಬರ್ ಕಲಬುರ್ಗಿಯವರು ಒಂದು ಹೇಳಿಕೆ ಕೊಟ್ಟಾರ. ಏನಪ್ಪ ಅಂತಂದ್ರೆ ಈ ಸ್ಮಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಬಸನಗೌಡ ಯತ್ನಾಳರು ಇಲ್ಲಿಗೆ ಬಂದಿದ್ದರು. ಬಂದು ಆಮೇಲೆ ಅವ್ರಿಗೆ ಎಲ್ಲ ರಾಜ್ಯದ ನಾಯಕರನ್ನು ಪರಿಚಯದಾರ, ಕ್ಲೋಸ್ ಅದಾರ. ಅದಕ್ಕೋಸ್ಕರ ಇಲ್ಲಿ ಮನೆಗೆ ಕಾಫಿ ಕುಡಿದು ಹೋಗಕ್ಕೆ ಬಂದಿದ್ದರು. ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮವಾದಿ, ಇವರು ಡೋಂಗಿ ರಾಜಕಾರಣಿ, ಮೋಸ ಮಾಡ್ತಾನ ಅಂತಂದೇಳಿ ಜಬ್ಬರ್ ಕಲಬುರ್ಗಿಯವ್ರಿಗೆ ಹೇಳಿಕೆ ಕೊಟ್ಟಾರ ಪೇಪರ್ಗೆ. ಇದರೊಳಗೆ ಯಾರ ಸಮಾಜಕ್ಕೆ ಡೋಂಗಿತನ ಮಾಡ್ತಾರ, ಯಾರು ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಲಿಂಗದ ಕಟ್ಟಿ ಮಸೂತಿಗೆ ಹುಣಗುಂದು 5 ಲಕ್ಷ ರೂಪಾಯಿ ಅನ್ನೋದವನು ಬಂದೈತಿ, ಅದನ್ನು ಏನೂ ಮಾಡಿಲ್ಲ, ಅದನ್ನು ನುಂಗಿ ಹಾಕ್ಯಾರ. ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ ನಗರ ಹುಣಗುಂದು 20 ಲಕ್ಷ ಫ್ರೀ ಗ್ರ್ಯಾಂಟ್ ಬಂದೈತಿ, ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನು ಮಾಡ್ಯಾರ. ಆಜಾದ್ ಸಂಸ್ಥೆ ಹುಣಗುಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು 15,000 ಸ್ಕ್ವೇರ್ ಫೀಟ್ ತೆಗೆದುಕೊಂಡಾರ. ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದೇಳಿ ಅದರಲ್ಲಿ ಕುರಿ ಶೆಡ್ ಮಾಡ್ಕೊಂಡದಾರ. ಕುರಿ ಶೆಡ್ಗೆ ಅದು ದಾಖಲೆ ಬೇಕಾದ್ರೆ ಇಲ್ಲೇ ಅದು ಉತ್ತಾರನೂ ಇಲ್ಲೇ ಐತಿ, ಎಲ್ಲ ಇದೆ ಐತಿ. ಆಮೇಲೆ 10 ಲಕ್ಷ ರೂಪಾಯಿ ಫ್ರೀ ಅಧ್ಯಕ್ಷರಿಗೆ 10 ಕಂಪೌಂಡ್ ಕಟ್ತೀನಿ ಅಂತಂದೇಳಿ, ಇದೇ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತಂದೇಳಿ 10 ಲಕ್ಷ ರೂಪಾಯಿ ಫ್ರೀ ಗ್ರ್ಯಾಂಟ್ ಬಂದೈತಿ, ಅದನ್ನೂ ಕಟ್ಟಿಲ್ಲ. ಆಮೇಲೆ IT ರಿಟರ್ನ್ ಇದ್ದರು ಬಡ ಮಕ್ಕಳಿಗೆ ವೆಹಿಕಲ್ ಬರ್ತಾವೆ. ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರ್ಲಾರ್ದರಿಗೆ ಅಂತಂದೇಳಿ ಬಂದಿರ್ತ ಅನುದಾನ ವಕ್ಫ್ ಬೋರ್ಡ್ಲಿಂತ್ರ. ಇವರು ತಮ್ಮ ಹೆಸರಲ್ಲೇ ತೊಗೊಂಡಾರ, ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನು ತೊಗೊಂಡಾರ. ಆಮೇಲೆ ಆ ಕುರಿ ಶೆಡ್ಡಿಂದು ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ಇದು ಉತ್ತಾರ. ಇದು ಕೋಮವಾದಿ ಅಂತಂದೇಳಿ ನಮ್ಮ ನವಲಿರಮಠಕ್ಕೆ ಬಸನಗೌಡ ಯತ್ನಾಳ್ ಬಂದು ಹೋಗಿದ್ದಕ್ಕಂತಾರಲ್ಲ, ಇದೇ ಜಬ್ಬರ್ ಕಲಬುರ್ಗಿ BJP ಅಂದ್ರೆ ಕೋಮವಾದಿ ಅಂತ ಅಂತಾರೆ ಇವ್ರು ಎಲ್ಲ ತಲೆ. ಇದೇ ದೊಡ್ಡಗೌಡರ ಮನೆಗೆ ಹೋಗಿ ತಾವೇ ಕುಂತ ಕಾಟ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ 2 ಸರಿ ಸಂಪರ್ಕ ಮಾಡ್ತಾರೆ. ಇವ್ರದ್ದು ಏನು ಉದ್ಯೋಗಪ್ಪ ಅಂತಂದ್ರೆ, ಯಾರು ಅಧಿಕಾರದಾಗಿರ್ತಾರ ಅವ್ರನ್ನ ಒಂದು ಸ್ವಲ್ಪ ಉಬ್ಬಿಸೋದು, ತಮ್ಮ ಕೆಲಸ ಮಾಡ್ಕೊಳೋದು, ಓಲೈಕೆ ಮಾಡೋದು, ತಮ್ಮ ಕೆಲಸ ಮಾಡ್ಕೊಳೋದು. ಇದನ್ನು ಬಿಟ್ಟರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ. ಅದೇ ನಮ್ಮ ನವಲಿರಮಠರು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ 4,000 ಕಿಟ್ ಹಂಚಾರ ಅಲ್ಪಸಂಖ್ಯಾತ. ರಂಜಾನ್ದಲ್ಲಿ 1,000 ಕಿಟ್ ಹಂಚಾರ. ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ. ಗಂಜಾಳಕ್ಕೆ 4 ಎಕರೆ ಕರ್ಬಸ್ಥಾನಕ್ಕೆ ಸಹಾಯ ಮಾಡ್ಯಾರ. ಚಿಕ್ಕಮಳಗಾವಿ 2 ಲಕ್ಷ ರೂಪಾಯಿ ಕೊಟ್ಟಾರ. ಗಂಗೂರಿಗೆ ಮಸೂದಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರ. ಇಫ್ತಾರ್ ಕೂಟ ಮಾಡಿಸ್ಯಾರ. ಆದ್ರೆ ಇವರು ಯಾವುದೇ ಥರ ಮುಸ್ಲಿಂ ಸಮಾಜಕ್ಕೆ ವಿರೋಧಿಗಳಲ್ಲ. ಆದ್ರೆ ಈ ದರ್ಗಾದ ಪರಿಸ್ಥಿತಿ ಏನಾಯ್ತು ಇವಾಗ, ಇದೆಲ್ಲ ಆಗಕ್ಕೆ ಕಾರಣ ಇದೇ ಜಬ್ಬರ್ಗಿ ಕಲಬುರ್ಗಿಯವರ. ಇದು ಹಿಂದಕ್ಕೆ ಕಿಲಿ ಹಾಕಿಸಿದ್ರು. ಇದೇ ದೊಡ್ಡಗೌಡ್ರನ್ನ ಕರ್ಕೊಂಡೋಗಿ ಕಿಲಿ ಹಾಕಿಸ್ಕಟ್ಟ ಅಲ್ಲಿಂತ್ರ ಶುರುವಾಯ್ತು. ಈ ಸರಿ ದರ್ಗಾ ಉರುಸ್ ಏನಾತ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಇವ್ರಿಗೇನು ನೈತಿಕ ಐತಿ? ಸಮಾಜದ ಬಗ್ಗೆ ಡೋಂಗಿ ಮಾಡ್ತಾರ, ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರಂತಂತಾರಲ್ಲ, ಇವ್ರಿಗೇನು ನೈತಿಕ ಐತಿ? ಇದೇ ಒಬ್ರು ಹಿಂದಕ್ಕೆ ಇದೇ ಬಸನಗೌಡ್ರ ಎತ್ತಾಳನ್ನು CM ಮಾಡಬೇಕು, ಹುಲಿ ಶಿವ ಅಂತಂದೇಳಿ ಅಂದಾರ ಕೂಡ ಇವತ್ತು ಮನವೊಲಿಸಾಕ ತಮ್ಮ ಕೆಲಸ ಮಾಡ್ಕೊಳಕ್ಕೆ ಅವ್ರ ಜೊತೆ ಸೇರ್ಕಾಟ್ ಇದನ್ನು ಮಾಡ್ತಾರಲ್ಲ, ನಿಮಗೇನು ನೈತಿಕ ಐತ್ರಿ ಜಬ್ಬರ್ ಕಲಬುರ್ಗಿಯವ್ರು? ಮತ್ತು ಕೋಮವಾದಿ ಅಂದ್ರೆ ಅವ್ರು ಕೂಡ ಸೇರಿದಾರ ಕೂಡ ನೀವ್ಯಾಕೆ ಸೇರ್ತೀರಿ? ಆಮೇಲೆ 2018ರಾಗ ಅಲ್ಲಿ ಇದೈತೆ ನೋಡ್ತವ್ರಿ, ಇದೇ ನಮ್ಮ ನವಲಿರಮಠರಿಗೆ ಆಜಾದ್ ಇದರ್ಲಿಂತ್ರ ನೀವ ಮೌಲಾನಾ ಆಜಾದ್ ಸೌಹಾರ್ದ ಪ್ರಶಸ್ತಿ ಕೊಟ್ಟಿರಿ 2018ರಾಗ, ಸಾಕ್ಷಿ ಸಮೇತ ಐತಿ ಇಲ್ಲಿ. ಇವಾಗೇನು ದುಡೋದು ಅಂದ್ರೆ ನಿಮ್ಗೆ ಕೆಲಸ ಆಗ್ಬೇಕು. ಇದು ಯಾವುದು? ಈ ಕುರಿ ಶೆಡ್ಡಿಗೆ ಯಾರು ತಕರಾರು ಮಾಡಬಾರ್ದು, ಕುರಿ ಶೆಡ್ಡಿಗೆ ಯಾರು ತಕರಾರು ಮಾಡಬಾರ್ದು. ಈ ಯಾರು MLA ಬರ್ತಾರೋ ಅವ್ರ ಮನೆಗೆ ಅಡ್ಡಾಡ ರೂಢಿ ನಿಮ್ಮದು. ವಕ್ಫ್ ಬೋರ್ಡ್ ಅಧ್ಯಕ್ಷ ಆಗಿದ್ದು ನೀವು ಕಟೀಲರ್ ತಲೆ ಹೋಗಿ ಆಗಿರಿ, ಇದಾಗಿರಿ, ಕೈಕಾಲು ಹಿಡ್ದಿರಿ, ಈ ನಿಮ್ಮ ಉದ್ಯೋಗ ಇದ. ಅದಕ್ಕೆ ನಮ್ಮ ನವಲಿರಮಠರು ಯಾವುದೇ ಥರ ಯಾವ ಜಾತಿಗೂ ವಿರೋಧ ಅಲ್ಲ, ಎಲ್ಲರೂ ಒಂದೇ ಥರ ನೋಡ್ಕೊತಾರ. ಅದಕ್ಕೆ ಇನ್ನೊಂದು ಥರ ಈ ಥರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬೇಡ್ರಿ ಅಂತಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ನಮ್ಮ ನವಲೇರಮಠ ಸಾಹೇಬರಿಗೆ ಹುನವನ್ ನಗರದ ಜಬ್ಬಾರ್ ಕಲಬುರ್ಗಿ ಅವರು ಯತ್ನಾಳ್ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಕೋಮುವಾದಿಯವರ ಜೊತೆ ಸೇರಿಕೊಂಡು ನವಲೇರಮಠ ಅವರು ಮುಸ್ಲಿಮರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದ್ವಿ ನಾವು. ನವಲೇರಮಠ ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವರ ಜೊತೆ ಬಾಳುವಂಥವರು, ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂಥವರು, ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧವನ್ನು ಹೊಂದಿದವರು. ಅದು ಒಂದು ಸಿದ್ಧಸಿರಿ ಕಾರ್ಯಕ್ರಮ ಬ್ಯಾಂಕಿನ ವಿಚಾರವಾಗಿ ಅವರನ್ನು ಆಹ್ವಾನ ಮಾಡಿದ್ದರು. ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ, ಆದರೆ ಇಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವೇದಿಕೆ ಕಾರ್ಯಕ್ರಮ ಅಲ್ಲ ಅದು. ಏಕೆಂದರೆ ಅವರು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವಂಥವರು. ಇವತ್ತಿಗೂ ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾದರೆ ಅದು ನವಲೇರಮಠ ಸಾಹೇಬರಂದು ಹೇಳಲು ತಪ್ಪಾಗ್ತಿಲ್ಲ. ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಕೋಮುವಾದಿ ಅಂತ ನೋಡಿದವರಲ್ಲ. ಇದನ್ನು ಅವ್ರು ಯಾಕೆ ಹೇಳಿದರೋ ಜಬ್ಬರ್ ಅವರು ಅದು ಅವ್ರಿಗೆ ತಿಳಿದುಕೊಳ್ಬೇಕು. ಮತ್ತು ಇನ್ನೂ ಹೇಳ್ಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು ನಾವು. ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ತಕ್ಷಣ ಮಿಡಿಯುವಂಥವ್ರಿದ್ದರೆ ಅದು ನವಲೇರಮಠ ಅಂತ ನಾವು ಹೇಳ್ಬೋದು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.